ಎಲ್ರಿಗೂ ನಮಸ್ಕಾರ. ನನ್ನ ಮಗಳು ಸ್ಕೂಲಲ್ಲಿ ಇವತ್ತು ಕರಾಟೆ ಇತ್ತು, ಸೊ ಹಾಗಾಗಿ ಬಂದಿದ್ದು. ಇವರು ಅವಳದು ಕರಾಟೆ ಸರ. ನನ್ನ ಮಗಳಿಗೆ ಯಾವುದನ್ನು ಕೂಡ ಇಂಟ್ರೆಸ್ಟಲ್ಲಿ ಮಾಡೋದೇ ಇಲ್ಲ. ಒಂದು ಡ್ಯಾನ್ಸ್ ಆಗಲಿ, ಒಂದು ಹಾಡಾಗಲಿ, ಆಟನೂ ಕೂಡ ಇಂಟ್ರೆಸ್ಟಲ್ಲಿ ಆಡಲ್ಲ ಅವಳು. ಹೋಗು ಮಗಳೇ ಅಂತ ನಾನೇ ಹೊಡೆದು ಒಯ್ದು ತಳ್ಳಬೇಕು ಹೊರಗಡೆಗೆ. ಬರೀ ಟಿ ವಿ ಫೋನು. ಬಟ್ ಅದರಲ್ಲಿ ತಿಳ್ಕೊಳ್ಳೋ ಅಂಥದ್ದೇ ತಿಳ್ಕೊಳ್ಳುತ್ತೆ. ಬರೀ ಪಿಕ್ಚರ್ ನೋಡ್ತಾ ಏನು ಕೂತ್ಕೊಳ್ಳಲ್ಲ. ಕೆಲವು ಭಾಷೆಗಳು ಕಲ್ತಿದ್ದಾಳೆ, ಕೆಲವು ಅವಳು ಮ್ಯಾಥ್ಸ್ ಫುಲ್ ಕಲ್ತಿರೋದೇ ಅದರಿಂದ. ಸೊ ಹಾಗಾಗಿ ನೋಡೋಕ್ಕೆ ನಾನೇ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ, ಕಲಿಯುತ್ತೆ ಅಂತ ಹೇಳಿಬಿಟ್ಟು. ಅದು ಅಲ್ಲದೆ ಇವಾಗ ಕರಾಟೆಗೆ ಸೇರ್ಕೊಂಡಿದ್ದಾಳೆ. ನಾನು ಏನಕ್ಕೆ ಕಳಿಸಿದ್ರು ನನಗೆ ಬೈಯೋಳು, ನನಗೆ ಇಷ್ಟ ಇಲ್ಲ ಅಂದರೆ ಯಾಕೆ ಕಳಿಸ್ತೀರಾ ಅಂತ. ಹಾಗಾಗಿ ನಾನು ಕರಾಟೆಗೆ ಈ ಸರಿ ಸೇರಿಸಿರ್ಲಿಲ್ಲ. ಅವಳು ಹೇಳೋಳು, ಅಮ್ಮ ಫೀಸ್ ಕಟ್ಟಬೇಕು, ನಾನು ಕರಾಟೆಗೆ ಸೇರ್ಕೊಂಡಿದ್ದೀನಿ ಅಂತ. ನಾನು ಬೇಡ ಬಿಡು ನೀನು ಅಂತ ಹೇಳಿದ್ದೆ. ಬಟ್ ಅವಳೇ ಹೋಗಿ ಹೆಸರು ಕೊಟ್ಟು ಏನೋ ಅವಳೇ ಎಲ್ಲ ಮಾಡ್ಕೊತಿದ್ದೆ. ಹಾಗಾಗಿ ಖುಷಿಯಾಗಿ ನಾನು ಕಳಿಸಿದ್ದೀನಿ. ಇವತ್ತೇನೋ ಕರಾಟೆದು ಒಂದು ಟೆಸ್ಟ್ ಇತ್ತು ಅಂತ ಹೇಳಿಬಿಟ್ಟು ಕರ್ಕೊಂಬಂದಿತ್ತು ಮಗಗೆ. ಅದು ಮುಗಿಸ್ಕೊಂಡು ಅಲ್ಲಿ ಏನು ಈಗ ಯೆಲ್ಲೋ ಕಲರ್ ವೈಟ್ ಬೆಲ್ಟಿಂದ ಯೆಲ್ಲೋ ಕಲರ್ ಬೆಲ್ಟ್ ಕೊಟ್ಟಿದ್ದಾರೆ ನನ್ನ ಮಗಳಿಗೆ. ಮಾಡು ಮನೇಲಿ ಅಂದರೆ ಅದೇನೇನು ಇಷ್ಟ ಬಂದಂಗೆ ಮಾಡುತ್ತೆ. ಅದು ತಪ್ಪೋ ಸರಿನೋ ಅದು ಕೂಡ ನಮಗೆ ಗೊತ್ತಿಲ್ಲ. ನನ್ನ ಮಗ ನಗಾಡ್ತಾ ಇರ್ತಾನೆ, ಅವನಿಗೆ ಖುಷಿ ಆ ಕರಾಟೆ ಎಲ್ಲ ನೋಡೋದು ಅವಳದನ್ನ. ನಡಿ ನಾವು ಸ್ಕೂಲಿಗೆ ಹೋಗಿ ಬರೋದ್ರೊಳಗೆ ನನ್ನ ಮಗನ ನಾವು ತಾರನ. ನನ್ನ ಮಗ ಕೂತ್ಕೊಂಡು ತಿನ್ನಕ್ಕೆ ಬಿಡಲ್ಲ. ಏನಾದರೂ ಎಳೆಯೋದು ಕಿತಾಪತಿ ಮಾಡ್ತಾ, ಮಕ್ಕಳೇ ಆಗಲ್ವಾ. ಹಾಗಾಗಿ ಮತ್ತು ಏನು ಕೊಟ್ರೂ ಎಸೆಯೋದು, ಹೋಗಿ ತೊಗೊಬರೋದು, ಇದು ಮಾಡುತ್ತೆ. ಈಗ ಒಂದು ಕಡುಬು ಕೊಟ್ಟುಂಟು, ಅದನ್ನು ಇಸ್ಕೋದು, ಅದು ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತಾ. ಎಷ್ಟು ಏನು ಗಲೀಜು ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ನೋಡೋಕ್ಕೆ ಚೆಂದ ಮಕ್ಕಳನ್ನ. ಆ್ಯಕ್ಚುಲಿ ಇದೇ ಥರ ಆಡೋದು, ಮುಖ ಎಲ್ಲ ಮಾಡ್ಕೊಂಡಿರ್ತಾರೆ. ಕೈಯಲ್ಲಿ ನೋಡಿ ಅಂಟ್ಕೊಂಡಿದೆಯಲ್ಲ ಅದೇ ಏನೋ ಮಾಡ್ತಾಯಿದೆ. ನನಗಂತೂ ತುಂಬ ಖುಷಿಯಪ್ಪ ಈ ಥರ ಎಲ್ಲ ನೋಡೋಕ್ಕೆ. ಹಿಂಗೆ ಆಟಾಡ್ಕೊಂಡು ಬೆಳೆದಿದ್ದೆಲ್ಲ ಬಾಯಿಗೆ ಹಾಕೊಳುತ್ತಾಳೆ. ತಿಂದರೆ ಕಡುಬು ತಿನ್ನಲಿ ಅಂತ ಕೊಟ್ಟರೆ ಬಾಯಿಗೆ ಹಾಕ್ಕೊಳ್ತಾ ಇಲ್ಲ. ಬರೀ ಕೈ ಗಂಟಿಸ್ಕೊಳ್ಳೋದು, ತಟ್ಟೆಯಿಂದ ಕೆಳಗೆ ಬಿಡೋದು, ಇದನ್ನೇ ಮಾಡ್ತಾ ಇದೆ. ಮಕ್ಕಳು ದೊಡ್ಡವರಾಗ್ತಿದ್ದಾಗೆ ಅವ್ರನ್ನ ಎತ್ಕೊಂಡು ತಿರ್ಗಾಡೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾನು ನನ್ನ ಮಗನ ಕಂಫರ್ಟ್ಗೆ ಅಂತ ಲವ್ಲೆಪ್ ಅವರ ಆಲ್ಫಾ ಸ್ಟ್ರೋಲರ್ನ ತರಿಸಿದ್ದೀನಿ. ಬೇರೆ ಸ್ಟ್ರೋಲರ್ಗಳಿಗೆ ಕಂಪೇರ್ ಮಾಡಿದರೆ ಇದರ ಇಂಟೀರಿಯರ್ ತುಂಬ ಸ್ಪೇಷಿಯಸ್ ಆಗಿದೆ. ಸನ್ಲೈಟಿಂದ ಮಗನ ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ ಕೆನೋಪಿ ಕೊಟ್ಟಿದ್ದಾರೆ. ಬ್ಯಾಕ್ ರೆಸ್ಟ್ನ ಈ ರೀತಿ ಅಡ್ಜಸ್ಟ್ ಮಾಡೋಕ್ಕೆ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಇದರ ವೀಲ್ನ ಇನ್ಸ್ಟಾಲ್ ಮಾಡೋದು ಕೂಡ ತುಂಬಾ ಸುಲಭ. ವೀಲ್ಗಳು ಕೂಡ ತುಂಬ ಸ್ಟ್ರಾಂಗ್ ಇದೆ. ಈ ಸ್ಟ್ರೋಲರ್ನಲ್ಲಿ ನನಗೆ ಇಷ್ಟ ಆಗಿದ್ದು ಏನಂದರೆ ಹ್ಯಾಂಡಲ್ ಬಾರ್ನಲ್ಲಿ ವ್ರಿಸ್ಟ್ ಬ್ಯಾಂಡ್ ಕೊಟ್ಟಿದ್ದಾರೆ. ನಾವು ಮೈ ಮರೆತು ಏನಾದರೂ ಕೆಲಸ ಮಾಡ್ತಾ ಇದ್ರು ಮಕ್ಕಳನ್ನ ಸೇಫ್ಟಿಯಾಗಿ ಇಟ್ಕೊಳ್ಳೋಕೆ ಈ ವ್ರಿಸ್ಟ್ ಬ್ಯಾಂಡ್ ಹೆಲ್ಪ್ ಆಗುತ್ತೆ. ಮಕ್ಕಳ ಸೇಫ್ಟಿಗೆ ಅಂತ 5 ಪಾಯಿಂಟ್ ಸೇಫ್ಟಿ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಪ್ರೊಟೆಕ್ಷನ್ಗೆ ಅಂತ ಡಿಟ್ಯಾಚಬಲ್ ಬಂಪರ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅಡ್ಜಸ್ಟಬಲ್ ಲೆಗ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಟ್ರಾವೆಲ್ ಮಾಡುವಾಗ ಮಗ ಏನ್ ಮಾಡ್ತಿದ್ದಾನೆ ಅಂತ ನೋಡಕ್ಕೆ ಕೆನೋಪಿ ಮೇಲೆ ಪೀಕ್ ವಿಂಡೋ ಕೂಡ ಇದೆ. ಈ ರಿವರ್ಸಬಲ್ ಹ್ಯಾಂಡಲ್ ಬಾರ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ನೋಡಿಕೊಂಡು ಹೋಗೋಕೆ ಅನುಕೂಲ ಆಗುತ್ತೆ. ಸ್ಟ್ರೋಲರ್ ಎಲ್ಲ ಯೂಸ್ ಆದಮೇಲೆ ಒಂದೇ ಕೈಯಲ್ಲಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಕ್ಯಾರಿ ಮಾಡ್ಬೋದು. ನನ್ನ ಮಗನ ಜೊತೆ ಟ್ರಾವೆಲ್ ಮಾಡೋಕ್ಕೆ ಈ ಸ್ಟ್ರೋಲರ್ ತುಂಬ ಹೆಲ್ಪ್ ಆಯಿತು. ಈ ಪ್ರಾಡಕ್ಟ್ ನಿಮಗೂ ಏನಾದರೂ ಬೇಕು ಅಂದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಆಟಾಡೋದ ಸಾಮಾನೆಲ್ಲ ಆಟಾಡಿದ್ದಾಯಿತು. ಇನ್ನು ತಟ್ಟೆ ಲೋಟಗಳು ಬಾಕಿ ಇದ್ದ ಅದರಲ್ಲಿ ಆಟ ಆಡಿಸ್ತಾ ಇದ್ದಾರೆ ಡ್ಯಾಡಿ. ಇಲ್ಲಾಂದ್ರೂ ಮಂಡಿ ಕಾಲು ಆಗ್ತಾನಲ್ಲ, ಅಲ್ಲಿ ಇಲ್ಲಿ ಟೇಬಲ್ ಹೋಗೋದು, ಇಟ್ಕೊಳ್ಳೋದು, ಹತ್ತೋದು, ಇದೇ ಮಾಡ್ತಾನೆ ಇವನು. ತಲೆಗೆಲ್ಲ ಇಟ್ಕೊಂಡ್ಬಿಡುತ್ತೆ ಅಂತ ಸ್ವಲ್ಪ ಭಯ. ಹಾಗಾಗಿ ಕೆಲವೊಂದು ಆರ್ಡ್ರ್ ಮಾಡಿದ್ದೆ, ಎಲ್ಲ ಪಾರ್ಸಲ್ ಬಂದಿದೆ. ಯಾವ್ದು ಬಂದಿದೆ ಅಂತ ಈಗ ನೋಡೋಕ್ಕೆ ಒಂಥರ ಖುಷಿ. ವಾಟರ್ ಇದು ಮಾಡಿದ್ದೆ, ಇಷ್ಟೇ ದಪ್ಪದ್ದು ಬಂದ್ಬಿಟ್ಟಿದೆ. ಇದಕ್ಕೆ 1,000 ರೂಪಾಯಿ ರೀ. ಒಂದು ಲೀಟ್ರ್ ಹಿಡಿಯುತ್ತೆ ಕಣಮ್ಮ ಅದುವೇ. ಕಾಫಿದು ಇನ್ನೆಷ್ಟು ಕಾಫಿದಕ್ಕೆ ಇದೇನು ಗಿಡಕ್ಕೆ ನೀರು ಒಯ್ಯೋ ಜಗ್ಗ, ಕಾಫಿ ಜಗ್ಗು ಒಟ್ಟು ಸ್ಟವಿ ಓಕೆ. ಬಟ್ ಇದು ನನ್ನ ತಲೆ ಇಷ್ಟು ದಪ್ಪ ಇತ್ತು. ಬಟ್ ಸಕ್ಕತ್ತಾಗಿದೆ. ಅಷ್ಟೇ ಬರೋದು ಕಾಫಿದು. ಇವಳು ಯಾವ್ದೋ ಗಿಡಕ್ಕೆ ನೀರು ಹಾಕತ್ತೆ ಜಗ್ಗು ಅನ್ಕೊಂಡವಳು. ಇದೇ ನನ್ನ ಮಗ ಈಗ ವಾಕ್ ಮಾಡ್ತಾ ಇದ್ದಾನಲ್ಲ, ಸ್ವಲ್ಪ ಬೀಳ್ತೀನಿ, ಇನ್ನು ಮಕ್ಕಳಾಗಿಲ್ಲ. ಹಾಗಾಗಿ ತಲೆಗೆ ಒಂದು ಹೆಲ್ಮೆಟ್ ತರಿಸಿದ್ದೀನಿ. ಎಷ್ಟು ಮಟ್ಟಿಗೆ ಯೂಸ್ ಮಾಡ್ತಾನೋ ಗೊತ್ತಿಲ್ಲ. ವಿತ್ ನೀ ಕ್ಯಾಪು ಕೂಡ ಬಂದಿದೆ. ಇದು ಫಸ್ಟ್ಗೂ ಇಲ್ಲ ತರಿಸಿದೆ, ಅಲ್ಲ ಅದಲ್ಲ ಮುಂಡಿ ಹಾಕುವಾಗ ಹೊರಗಡೆ ಎಲ್ಲ ಈಗ ಕಣಕ್ಕೆ ಬಿಡ್ತೀವಿ, ಕಾಫಿ ಬೆಳೆ ಮೇಲೆಲ್ಲ ಬಿಡ್ತೀವಿ. ಸೊ ಹಾಗಾಗಿ ಒಂದು ನೀ ಕ್ಯಾಪ್ 2 ಒಂದು ಸೆಟ್. ಇದೇ ನನ್ನ ಮನೆಗೆ ನಾನು ಹಾಕಂತಾನೆ ಗೊತ್ತಿಲ್ಲ. ಈಗಲ್ಲ ಓಡಾಡುವಾಗಲ್ಲ, ಈಗಲೇ ಮಂಡಿ ಈಗ ಸುಸು ಮಾಡಿರ್ತೇನೆ, ಜಾರ್ ಬಿಡುತ್ತೆ, ಕೈ ತಪ್ಪಂತ ಹೊಡಿತಾರೆ. ಯಾವಾಗಲೂ ಹಾಕೊಂಡೇ ಇರಕಾತದ್ನ ಕಟ್ಟಬೇಕು ಅವನಿಗೆ. ಚೆನ್ನಾಗಿದೆ, ಕ್ವಾಲಿಟಿ ಹೇಗೂ ಗೊತ್ತಿಲ್ಲ, ನೋಡಬೇಕು. ಇನ್ನು ನನ್ನ ಮಗನಿಗೊಂದು ಊಟ ಮಾಡುವಾಗ ಬೀಳ್ಸ್ಕೊಂತೇನಲ್ಲ, ಅದೊಂದು ಓಪನ್ ಆಗಿ ಮಾಡಿದ್ದೆ. ಬಟ್ ಅದಲ್ಲ ಈಗ ಬಂದಿರೋದು ಸ್ಟವ್. ಕ್ಯಾಂಪಿಂಗ್ ಸ್ಟವ್. ಮೇಡಮ್ ಬರೀರಿ, ಟೈಮ್ ಆಯ್ತು. ಇಷ್ಟು
ಇದೇನು ಅಭಿನಂದನ ಕೈಲಿ ಇಷ್ಟು ಇದ್ದಿದ್ದು ಇದೆ. ಇಲ್ಲಿಗೆ ಗ್ಯಾಸ್ ಫಿಕ್ಸ್ ಮಾಡ್ಕೊಳ್ಳೋದು. ಇದನ್ನು ಸ್ವಲ್ಪ ಏನಾದ್ರು ದೊಡ್ಡದು ಬೇಕು ಅಂದರೆ ಹಿಂಗೆ ಇಟ್ಕೊಳ್ಳೋಕ್ಕೆ ಅಲ್ಲ ರೀ. ಅವ್ರು ಇದರಲ್ಲಿ ಕುಕ್ಕರಲ್ಲೇ ಇಡ್ತಾರ. ಇಡ್ತಾರಲ್ಲ ಹೋಗಿ ಜಾಗದಲ್ಲೆಲ್ಲ ಬೇಕು. ಸ್ಟವ್ ಅದು ನೋಡಿ. ಆ್ಯಕ್ಚುಲಿ ಅವ್ರು ಕ್ಯಾಂಪಿಂಗಲ್ಲಿ ಪಾಪ ಇಷ್ಟೇ ತಪ್ಪುದು. ಅದರಲ್ಲೇ ಅವ್ರು ಬಿರಿಯಾನಿ ಅದು ಇದು ಎಲ್ಲೆಲ್ಲೋ ಟ್ರಾವೆಲ್ ಹೋದಾಗ ಮಾಡ್ತಾರೆ, ನಮಗೆ ಗೊತ್ತೇ ಆಗಲ್ಲ. ಅವ್ರವ್ರ ಕಷ್ಟ ಅವ್ರವ್ರಿಗೆ ಇರುತ್ತೆ. ಇಷ್ಟರಲ್ಲಿ ಅಡುಗೆ ಮಾಡೋದು ಅಂದರೆ ಇಷ್ಟು ಸ್ಟವಲ್ಲಿ ಪುಟ್ಟಾಗಿ ತುಂಬ ಚೆನ್ನಾಗಿದೆ. ನನಗಂದ್ರೆ ತುಂಬ ಇಷ್ಟ ಆಯಿತು. ಬಟ್ ನಾನು ಮಗನಿಗೆ ಆರ್ಡ್ರ್ ಮಾಡಿದ್ದೀನಿ, 2-3 ಬಂದಿಲ್ಲ. ಅವನಿಗೆ ಕ್ಯಾರಿ ಬ್ಯಾಗು ಅಲ್ಲ, ಅವ್ನು ಓಡಾಡ್ತಾ ಇರ್ತಾನಲ್ಲ, ಅವ್ನು ನಾವು ಬಗ್ಗು ಓಡಾಡಿದ್ರೆ ಸೊಂಟ ನೋವು ಬರುತ್ತೆ ಅಂದ್ಬಿಟ್ಟು ಇಟ್ಕೊಂಡು ಓಡಾಡೋಕೆ ಅದೊಂದು ಆರ್ಡ್ರ್ ಮಾಡಿದ್ದೀನಿ. ಅದು ಬಂದಾಗ ತೋರಿಸಿ. ಮತ್ತು ಇನ್ನೊಂದು ಏನೋ ಮಾಡಿದ್ದೀನಿ, ಮತ್ತು ವಾಕರ್ ಒಂದು. ಅಪ್ಪ ಸದ್ಯ ಹೇಗೋ ಹಾಕೋ ಕೂತ್ಕೊಂಡಿದ್ದಾನೆ. ಅವ್ನು ಕ್ಯಾಪೇ ಹಾಕಿಸ್ಕೊಳ್ಳಲ್ಲ, ತೆಗ್ದು ಎಳಿತಾ ಇರ್ತಾನೆ, ಬಿಸಾಕ್ತಾ ಇರ್ತಾನೆ. ಈಗ ಇದೊಂದು ಸ್ವಲ್ಪ ಸರಿ ಮಾಡಬೇಕು. ಇನ್ನು ಹಾಕಕ್ಕೆ ಹೋದರೆ ಮತ್ತೆ ಇಲ್ಲಿ ಮುಟ್ಟಕ್ಕೆ ಬಿಡ್ತಾನೆ, ತೆಗ್ದು ಬಿಸಾಕ್ಬಿಡ್ತಾನೆ. ನೆನಪಿಗೆ ಬಂದುಬಿಡುತ್ತೆ. ಈಗ ಗೊತ್ತಾಗಿಲ್ಲ ಅವನಿಗೆ ಹಾಕಿರೋದು, ಸುಮ್ಮನೆ ಕೂತಿದೆ. ಅವಾಗಿಂದ ಹಾಕಿದ್ದೇನೆ, ಒಂದು 10 ನಿಮಿಷದಿಂದ ಹಾಕೊಂಡು ಓಡಾಡ್ತಾಯಿದೆ, ಪರವಾಗಿಲ್ಲ. ಅಂದರೆ ಏನು ಗೊತ್ತಾ, ಈಗ ಏನಾದ್ರು ಇಟ್ಕೊಂಡು ಹತ್ತುತ್ತಾ ಇರ್ತಾನಲ್ವ, ಅದು ತಲೆಗೆ ಹೊಡಿಬೋದು ಅಥವಾ ಬಗ್ಕೊಂಡಾಗ ನೆಲ್ಲು ಹೊಡಿಬೋದು. ಸ್ವಲ್ಪ ಜೋರಾಗಿ ಏಟಾಗೋಂಥದ್ದು ಒಂದು ಸ್ವಲ್ಪ ನಿಧಾನಕ್ಕೆ ಏಟಾಗುತ್ತೆ ಅಷ್ಟೇ. ಫುಲ್ ಏಟಾಗೋದಿಲ್ಲ ಅಂತ ಏನಿಲ್ಲ, ಪೆಟ್ಟು ಬೀಳುತ್ತೆ ಒಂದೊಂದು ಸರಿ. ಇಂಥ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಈಗ ಮಕ್ಳಿಗೆ ಜೋರು ಮಾಡಿದರೂ ಗೊತ್ತಾಗಲ್ಲಲ್ವ, ಅವಕ್ಕೂ ಹೇಳ್ತೀನಿ ಬೀಳ್ತೀನಿ ಅನ್ನೋದು ಗೊತ್ತಾಗಲ್ಲ. ಎಲ್ಲನೂ ನೋಡಿದ್ದೆಲ್ಲ ಇಟ್ಕೊಳಕ್ಕೆ ಹೋಗುತ್ತೆ, ಹತ್ತಕ್ಕೆ ಹೋಗುತ್ತೆ, ತಲೆಗೆ ಇಟ್ಕೊಳ್ಳುತ್ತೆ. ಹಾಗಾಗಿ ಯಾವಾಗಲೂ ಇದೇ ಥರ ನನ್ನ ಮಗಳು ಓದುವಾಗೆಲ್ಲ ಹೋಗಿ ಕಿರಿಕ್ ಮಾಡೋದು, ದೂಕೋದು, ಪೆನ್ನು ಪೇಪರು ಎಳೆಯೋದು, ಏನೇನೋ ಮಾಡ್ತಾ ಇರುತ್ತೆ. ಒಂದು ದೊಡ್ಡದು ಚಿಕ್ಕದು ಮಕ್ಕಳಿದ್ದಾಗ ಇದೇ ಆಟ ಅಲ್ವಾ. ಹಾಗೆ ಇದೊಂದು ಬಾಕ್ಸ್ ತೊಗೊಬರ್ತಾನೆ, 2 ಡೈಪರು. ತಗೊಬಂದಿದ್ದಾರೆ. ಹಾಗೆ ಜೊತೆಗೆ ಇದನ್ನು ಕೂಡ ತರಿಸಿದ್ದಲ್ಲಿ ಎಲ್ಲ ಒಟ್ಟಿಗೆ ಬಂದಿದೆ. ನಾನು ಇದು ಬಂದಿಲ್ಲ ಅಂದ್ಕೊಂಡೆ. ಅಂದರೆ ಇದ್ರಲ್ಲಿ ಬಟ್ಟೆನೂ ಕೂಡ ಬರುತ್ತೆ. ಅದೇನಂದರೆ ಈಗ ನೀರು ಕುಡಿಸುವಾಗೆಲ್ಲ ಅದು ನೆಂದೋಗುತ್ತೆ, ಮತ್ತು ಶರ್ಟು ನೆಂದೋಗ್ಬಿಡುತ್ತೆ. ಏನಾದ್ರು ಫುಡ್ ತಿನ್ನಿಸುವಾಗಲೂ ಅಷ್ಟೇ, ಅದೇನೋ ಒಂಥರ ಸುಮ್ಮನೆ ಹಾಕೋದು ಅನಿಸುತ್ತೆ ನನಗೆ. ನಾವು ದಿನಕ್ಕೆ ಒಂದು 5-6 ಸರಿ ಏನಾದ್ರು ತಿನ್ನಿಸ್ತಾನೆ ಇರ್ತೀವಿ, ಪಾಪು ಕೈಗೆ ಏನಾದರೂ ಕೊಡ್ತಾನೆ ಇರ್ತೀವಲ್ವ. ಒಂದು ಬಟ್ಟೆ ನೆನೆದ್ರೆ ಮತ್ತು ಅದು ವಾಶ್ ಮಾಡಿ ಒಣಗಾಕಿ ಅದು ಡ್ರೈ ಆಗೋಕ್ಕೆ ಬೇಕು, ಒಂದು ಹೊತ್ತಾಗ್ತದೆ. ಹಾಗಾಗಿ ಇದು ತೊಗೊಂಡ್ರೆ ಏನಿಲ್ಲ, ಎಷ್ಟೇ ನೆನೆದ್ರೆ ಏನೇ ಗಲೀಜಾಗಿದ್ರೂ ಒಂದು ಸರಿ ಒರೆಸ್ಬಿಟ್ಟು ಇಟ್ಟರೆ ಸಾಕು, ಮತ್ತು ನೆಕ್ಸ್ಟ್ ಪದೇ ತೊಗೊಳ್ತಾ ಇರ್ಬೋದು. ಬಟ್ ನನ್ನ ಮಗನಿಗೂ ಸುಮ್ಮನೆ ಕೂರಿಸಿರ್ತೀನಿ, ಅವನಿಗೆ ಅಭ್ಯಾಸ ಆಗಲಿ ಅಂತ. ಈಗ ಅವನಿಗೆ ಅಭ್ಯಾಸ ಆಗಿದೆ. ತರಿಸಿದ್ದೀನಿ, ಇದಕ್ಕೂ 400 ರುಪೀಸು ಏನು, 399 ರುಪೀಸು. ಮತ್ತು ಕ್ಯಾಪ್ ತರಿಸಿದ್ದೀನಲ್ಲ ಅದು ಅಷ್ಟೇ ಅನಿಸುತ್ತೆ, ವಿತ್ ಅದ್ರ ಜೊತೆ ನೀ ಕ್ಯಾಪ್ ಕೂಡ ಬಂದಿದೆ. ಇದು ಸೇರಿ 400 ರುಪೀಸು 500 ರುಪೀಸು ಅನಿಸುತ್ತೆ. ನೋಡಿ, ಯೆಲ್ಲೋ ಕಲರ್ದು ಹಾಕ್ಬಿಟ್ಟು ಆ ಥರ ಕೂರಿಸಿದ್ರೆ ನಮ್ಮ ಮಗನ ಕೈಗೆ ಏನಾದ್ರು ತಿನ್ನೋ ಕೊಟ್ಟರೆ ಅದೇನಾದ್ರು ಬೆಳೆದಿದ್ದು ಮಿಸ್ಸಾಗಿ ಕೈ ಬಿಟ್ಟಿದ್ದೆಲ್ಲ ಅದರೊಳಗೆ ಬಿದ್ದಿರುತ್ತೆ. ತೊಗೊಂಡು ಮತ್ತೆ ತಿನ್ನಿಸ್ಬೋದು. ಇಲ್ಲ ಕೆಳಗೆ ಬಿದ್ದರೆ ಕಷ್ಟ, ವೇಸ್ಟ್ ಎಲ್ಲ ಆಗುತ್ತಲ್ವ. ಇದು ಚೆನ್ನಾಗಿ ಯೂಸ್ ಬರುತ್ತೆ. ಒಂದು 6 ತಿಂಗಳಿಗೆ 7 ತಿಂಗಳಿಗೆ ಸ್ಟಾರ್ಟ್ ಮಾಡಿದ್ರು ಹಾಕ್ಬೋದು. 1-1.5 ವರ್ಷದವರೆಗೂ ಹಾಕ್ಕೊಳ್ಳೋದಿದ್ರೆ ಮಕ್ಕಳು. ಹಾಗೆ ಸಂಜೆ ಆದಮೇಲೆ ಪಾಪ ತೋಟದಿಂದ ಬಂದಮೇಲೆ ಹಸುಕರು ಹೊಡ್ಕೊಬಿಟ್ಟು ಬರ್ತಾರಲ್ವ, ನಾನು ನನ್ನ ಮಗ ವಾಕ್ ಮಾಡ್ತಾ ಇರ್ತೀವಿ. ಹಾಗೆ ಹಸುಕರು ಬರುತ್ತಲ್ಲ, ಅದು ಅವನಿಗೆ ನೋಡ್ತಾನೆ ಖುಷಿ. ಅದು ಅಲ್ಲಿ ಅವ್ನ ಕಣ್ಣಿಗೆ ಕಾಣಿಸಿ ಅದು ಮರೆಯಾಗೋವರೆಗೂ ನೋಡ್ತಾನೇ ಇರ್ತಾನೆ. ಇದು ನನ್ನ ಮಗಳ ಕರ್ಕೊಂಡ್ಬಂದಾಗತ್ತದೆ. ಈಗ ಚಳಿ ಟೈಮ್ ಅಲ್ವಾ, ಚಳಿನೂ ಆಗದಾಗೆ ಬೆಚ್ಚಗಾಗಲಿ ಅಂತ ಹೇಳ್ಬಿಟ್ಟು, ಮತ್ತು ಅದಕ್ಕೆ ಅದು ಅಲ್ದಲೆ ಸೊಳ್ಳೆ ವಿಪರೀತ ಇರುತ್ತೆ ಈ ಟೈಮಲ್ಲಿ. ಹಾಗಾಗಿ ಸೊಳ್ಳೆ ಆಗಬಾರ್ದು ಅಂತ ಬೆಂಕಿ ಹಾಕೋದು. ಬೆಂಕಿ ಅಲ್ಲ, ಈಗ ಬೆಂಕಿ ಹೋಗಿಸ್ತಾರೆ, ಹೊಗೆ ಬರುತ್ತೆ, ಆ ಹೊಗೆಗೆ ಸೊಳ್ಳೆಗಳೆಲ್ಲ ಹೊರಗಡೆ ಹೋಗುತ್ತಲ್ಲ, ಹಾಗಾಗಿ ಇದು ಹಾಕೋದು. ಈಗ ಕಾಫಿ ಬಿಡಿಸೋ ಟೈಮ್ ಅಲ್ವಾ, ಹಾಗಾಗಿ ತೋಟದಿಂದ ತೊಗೊಬಂದು ಈಗ ಕಾಫಿ ಮೂಟೆಗಳನ್ನ ಎಲ್ಲ ಇಳಿಸ್ತಾ ಇದ್ದಾರೆ ಡ್ಯಾಡಿ. ಏನು ಮಾಡ್ತಾವ್ರು ಅಜ್ಜ ಪುಟ? ಏನು ಹೊರ್ಕೊಂಡು ಗೊತ್ತು ಗುರಷ್ಟು ನಂಗಣ. ನೋಡಿ, ಇವೇ ಕಾಫಿ ಎಣ್ಣೆ ಇದೆಲ್ಲ ತೊಗೊಬಂದು ಇವಾಗ ಪಲ್ಪರ್ ಮಾಡಿಸಿ, ಆಮೇಲೆ ಬೇಳೆ ಬಿಡಿಸಿ, ಅವ ಒಣಗಿಸಿ, ಆಮೇಲೆ ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು, ಆಮೇಲೆ ಅದು ಡ್ರೈ ಮಾಡಿ ರೋಸ್ಟ್ ಮಾಡಿ, ಆಮೇಲೆ ಪೌಡರ್ ಮಾಡಿ ಕೊಡ್ತಾರೆ. ಕಾಫಿ ಪೌಡ್ರ್ ರೆಡಿ ಆಗುತ್ತೆ. ಇವಾಗ ಅಮ್ಮ ಹಾಲು ಕರಿತಿದ್ದಾರೆ. ಯಾವಾಗಲೂ ಸಂಜೆ ಟೈಮ್ ಇವೆಲ್ಲ ನಡೆಯೋ ಅಂಥದ್ದೇ. ನೋಡ, ನಿನ್ನಂತ ಕಲಗೆಚ್ಚಿ ಕುಡಿಯಂಗಾಗೈತೆ. ಇವಾಗ ಚಿಕ್ಕದು 2 ತಿಂಗಳದು. ಅಮ್ಮ, ಏನಾಗಿದೆ ನಿಮಗೆ? ಈಗ ನಮ್ಮ ಕೆಲಸ ಏನು?
ಅಜ್ಜಂಗೆ ಕಾಫಿ ಮಾಡ್ಕೊಂಡು ಬರುವುದು. ಪಾಪ ಹಿಂಡಿ ತೌಡು ಎಲ್ಲ ನೆನೆ ಹಾಕ್ತಾಯಿದ್ರು. ನಾನು ಇವಾಗ ಕಾಫಿ ಮಾಡ್ಕೊಬಿಟ್ಟು ಬರಬೇಕು. ಇವರೆಲ್ಲ ಕಾಫಿಗೆ ರೆಡಿಯಾಗಿ ಕೂತಿದ್ದಾರೆ. ನಮ್ಮಲ್ಲಿ ಯಾವಾಗಲೂ ಇಷ್ಟೊತ್ತಿಗೆ ಈಗ ಹೊರಗಡೆ ಬಂದುಬಿಟ್ಟು ಕಾಫಿ ಕುಡಿಯೋದು. ಅಂಥ ಟೈಮಲ್ಲಿ ಪಾಪ ಈ ಥರ ಚಿಕ್ಕ ಪುಟ್ಟ ಕೆಲಸ ಇದ್ದರೆ ಅಷ್ಟರೊಳಗೆ ಪಾಪ ಹಸು ಕಟ್ಟಾಕೋದು, ತೌಡು ಕಲ್ಗೆಚ್ಚಿ ಎಲ್ಲ ರೆಡಿ ಮಾಡಿಬಿಟ್ಟು ನೆನೆ ಹಾಕಿ ಕುದಿಸಿ ಬಂದುಬಿಡ್ತಾರೆ. ಆಮೇಲೆ ಅಮ್ಮ ಹಾಲು ಕರ್ಕೊಂಬರ್ತಾರೆ. ಆಮೇಲೆ ಕೂತ್ಕೊಂಡು ಕಾಫಿ ಕುಡಿಯೋದು ಇದ್ದಿದ್ದೆ. ಪಾಪ ಹಾಗೆ ತುರುಕು ಮೆಣಸಿನ್ಕಾಯಿ ಬಿಡಿಸಿಡ್ತಾಯಿದ್ದಾರೆ. ಇದು ಕೆಜಿ 2000 6000 ಹೀಗೆಲ್ಲ ಇರುತ್ತೆ ಒಂದೊಂದು ಸರಿ. ಬಟ್ ನಾವು ಮನೆಗೆ ಎಷ್ಟು ಬೇಕೋ ನಮಗೆ ಕರೆಕ್ಟ್ ಆಗುತ್ತೆ. ಇದರಲ್ಲಿ ಖಾರ ಜಾಸ್ತಿ ಬೇಕು ಅಂದರೆ ಅಮ್ಮ ಚೆನ್ನಾಗಿ ಒಣಗಿಸ್ಬಿಟ್ಟು ಖಾರದ ಪುಡಿ, ಈಗ ಒಣಮೆಣ್ಸಿನ್ಕಾಯಿ ಎಲ್ಲ ಕೊಟ್ಟು ಖಾರದ ಪುಡಿ ಬಿಡಿಸ್ತಾರಲ್ಲ ಆ ಟೈಮಲ್ಲಿ ಇದನ್ನು ಕೊಟ್ಬಿಡ್ತಾರೆ. ನನ್ನ ಮಗನೂ ನೋಡಿ ಕೂತ್ಕೊಂಡು ಈಗ ಆಟ ಆಡುತ್ತೆ. ಈಗ ಮಂಡಿ ಕಾಲಲ್ಲಿ ಆಚೆ ಈಚೆ ಹೋಗುತ್ತೆ, ಬಟ್ ಅವನಿಗೆ ಪ್ಲೇ ಮ್ಯಾಟ್ ಮೇಲೆ ಹಾಕಿ ಸ್ವಲ್ಪ ಕೆಳಗಡೆ ಹೋಗೋದು ಕಡಿಮೆ. ಈಗ ಹಿಂಗೆ ಹೊರಗಡೆ ಕರ್ಕೊಂಡ್ಬಿಟ್ಟು ಅವ್ನು ಸ್ವಲ್ಪ ನೆಲಕ್ಕೆ ಹೋಗೋದು ಕಡಿಮೆನೇ. ಮನೆಯೊಳಗೆಲ್ಲ ಮಂಡೀಲಿ ಓಡಾಡುತ್ತೆ, ಹೊರಗಡೆ ಮಾತ್ರ ಸ್ವಲ್ಪ ಹೆದ್ರುಕೊಳ್ತೇನೆ, ಕೈಗೆ ಕಾಲಿಗೆ ಚುಚ್ಚಿದಂಗೆ ಆಗುತ್ತಲ್ಲ ಹಾಗಾಗಿ. ಇಲ್ಲಾಂದರೆ ಇಷ್ಟರೊಳಗೆ ಆಟ ಆಡ್ಕೊಂಡಿರುತ್ತೆ. ನಮ್ಮ ಚುಪ್ಪಿ ನಮ್ಮ ಚಿಕ್ಕವು ಬರ್ತಾರೆ ಅಂತ ಇವತ್ತು ಐಡಿಯಾನೇ ಇರಲಿಲ್ಲ. ಸಡನ್ನಾಗಿ ಬಂದುಬಿಟ್ರು, ಖುಷಿಯಾಗಿ ಹೋಗ್ಬಿಡ್ತೆ ಮಾತ್ರ. ಶನಿವಾರ ಅಲ್ವಾ, ಹಾಗಾಗಿ ಬಂದಿದ್ದಾರೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.